ನೀವು ಮಾಡ್ಬೇಕಾದ್ರೆ ಕೆಲಸ ಈಗೆಲ್ಲ ಏನು ವರದಿ ಕೊಟ್ಟಿದ್ದೀರಾ ಅದನ್ನ ಇವತ್ತೇ ಸರ್ಕಾರಕ್ಕೆ ಕಳಿಸ್ಕೊಡೋದಕ್ಕೆ ನಾನು ಕೇಳಬೇಕು ಮಾಡ್ತೇನೆ. ಇಲ್ಲಿವರೆಗೆ ಕೇವಲ 25 ಪಾಕಕ್ಕೂ ಕೂಡ ಕುಡಿಯೋ ನೀರನ್ನ ಕೊಡಕ್ಕಾಗಿಲ್ಲ. ಈ 75 ವರ್ಷಗಳಲ್ಲಿ ಬರೀ ನೀರಿನ ಹೆಸರನ್ನೇ ಹೇಳ್ಕೊಂಡು ಹಲವಾರು ಚುನಾವಣೆಗಳು ನಡೆದಿದ್ದಾವೆ. ಹೇಮಾವತಿ ನೀರಿನ ಹೆಸರು ಹೇಳ್ಕೊಂಡು ಚುನಾವಣೆ ನಡೆದಿದೆ, ಅಪ್ಪರ್ ಭದ್ರಾ ಹೆಸರು ಹೇಳ್ಕೊಂಡು ಚುನಾವಣೆ ನಡೆದಿದೆ, ಎತ್ತಿನ ಹೊಳೆ ಹೆಸರು ಹೇಳ್ಕೊಂಡು ಚುನಾವಣೆ ನಡೆದಿದೆ, ಕಲ್ಲಂಬೆಳ್ಳ ಕೆರೆಗೆ ನೀರು ತರೋ ವಿಚಾರದಲ್ಲಿ ಚುನಾವಣೆ ನಡೆದಿದೆ, ಶಿರಾ ಕೆರೆಗೆ ನೀರು ತರೋ ವಿಚಾರದಲ್ಲಿ ಚುನಾವಣೆ ನಡೆದಿದೆ, ಮಗ್ಳೂರ್ ಕೆರೆಗೆ ನೀರು ತರೋ ವಿಚಾರದಲ್ಲಿ ಚುನಾವಣೆ ನಡೆದಿದೆ. ಆದ್ರೆ ವಾಸ್ತವ ಬಂಧುಗಳೇ, ವಾಸ್ತವ ಏನಂತ ಹೇಳಿದ್ರೆ ಇಲ್ಲಿರೋ ರೈತಾಪಿ ವರ್ಗ ಎಲ್ಲರಿಗೂ ಒಪ್ಪುಕೊಂಡಾಗ ನಾವು ಪ್ರಶ್ನೆ ಕೇಳ್ತೀನಿ. ಉದಾಹರಣೆಗೆ ಹುಲಿಕುಂಟೆ ಹೋಬಳಿನಲ್ಲಿ ಒಂದು ಪ್ರಶ್ನೆ, ಚಿರತಳ್ಳಿಗೆ ನೀರು ಬಂದಿದೆಯಾ? ಇಲ್ಲ. ಕಡತೂರು ನೀರು ಬಂದಿದೆಯಾ? ಕಡತೂರಿನಲ್ಲಿ ನೀರು ಬಂದಿದೆಯಾ? ಕಲ್ವಾದಲ್ಲಿ ನೀರು ಬಂದಿದೆಯಾ? ಕಾಡ್ನಲ್ಲಿ ನೀರು ಬಂದಿದೆಯಾ? ಆರೋಗ್ಯದಲ್ಲಿ ನೀರು ಬಂದಿದೆಯಾ? ಎಲ್ಮೆನಲ್ಲಿ ನೀರು ಬಂದಿದೆಯಾ? ಬಡಗೂರು ನೀರು ಬಂದಿದೆಯಾ? ಹೊರಗಡೆ ನೀರು ಬಂದಿದೆಯಾ? ಬೀರ್ಗಳಲ್ಲಿ ನೀರು ಬಂದಿದೆಯಾ? ಮಕ್ಕಳಲ್ಲಿ ನೀರು ಬಂದಿದೆಯಾ? ಕೋಳಿಹಳ್ಳಿ ನೀರು ಬಂದಿದೆಯಾ? ಎಲ್ಲ ಕೋಳಿಹಳ್ಳಿ ಅವರು ಇಲ್ಲ ಇದ್ದಾರೆ, ಹುಲಿಕುಂಟೆ ಒಬ್ಬರು ಇದ್ದಾರೆ. ಕಡಬನಲ್ಲಿ ನೀರು ಬಂದಿದೆಯಾ? ಬಾಲಕುಂಟೆ ನೀರು ಬಂದಿದೆಯಾ? ಚಡಾವರ ನೀರು ಬಂದಿದೆಯಾ? ದೇಶಂತೆ ನೀರು ಬಂದಿದೆಯಾ? ಅಣ್ಣ ಚಂದ್ರಣ್ಣ ಎಲ್ಲಿ ಕೊಟ್ಟಣ್ಣ ನೀರಾದ್ರೆ ಪಟ್ಟದಲ್ಲಿ ನೀರು ಬಂದಿದೆಯಾ? ಇನ್ನು ಗೌಡ್ಗೆರೆ ಹೋಗ್ಲಿ ಬರೋಣ. ಗೌಡ್ಗೆರೆ ಹೋಗ್ಲಿ ಇಡೀ ನಾದೂರ್ಗಿದೆಯಾ? ಕಾಂಗ್ರೆಸ್ನಲ್ಲಿದೆಯಾ? ನಂದನಗಿದೆಯಾ? ಗುಡಚಿಕ್ಕಿನಲ್ಲಿದೆಯಾ? ಬೇಲಲ್ಲಿದೆಯಾ? ಚಂಡವರ್ಗಿದೆಯಾ? ಮಸೂರ್ಗಿದೆಯಾ? ಬೇಲೂರ್ಗಿದೆಯಾ? ಹುಣಸೆಹಳ್ಳಿಗಿದೆಯಾ? ರುದ್ರಾಂಗಲ್ಲಿದೆಯಾ? ನಾರಾಯಣಪುರಕ್ಕಿದೆಯಾ? ಬೀದರ್ಪುರಕ್ಕಿದೆಯಾ? ಶ್ರೀನಾರಾಯಣಪುರಕ್ಕಿದೆಯಾ? ನಾರಾಯಣಪುರಕ್ಕಿದೆಯಾ? ಯಾವ ನಾರಾಯಣಪುರಕ್ಕಿದೆಯಾ? ಇನ್ನ ಶಿರಾ ತಾಲೂಕಲ್ಲಿ ಕಸ್ಬಾ ಹೋಬಳಿಗೆ ಬರೋಣ. ಕಸ್ಬಾ ಹೋಬಳಿನಲ್ಲಿ ಶಿರಾ ಕುಡಿಯೋ ನೀರನ್ನ ಬಿಟ್ರೆ ಪಕ್ಕದಲ್ಲಿರೋ ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯತಿ ಬಂದಿದೆಯಾ? ಊರಲ್ಲಿ ಪಂಚಾಯತಿ ಬಂದಿದೆಯಾ? ಈ ಕಡೆ ಒಂದಗೊಂಡಲ್ಲಿ ಪಂಚಾಯತಿ ಇದೆಯಾ? ರಕ್ತಸಂದ್ರ ಪಂಚಾಯತಿ ಇದೆಯಾ? ಚಿಕ್ಕಸಂದ್ರ ಕೆರೆ ಬಂದಿದೆಯಾ? ಮೂರದಲ್ಲಿ ಕೆರೆಗೈತಾ? ಯಾವ ಕೆರೆಗೂ ಇಲ್ಲ. ಇನ್ನು ಆ ಕಡೆ ಕಲಂಬೆಳ್ಳ ಹೋಗ್ಲಿಕ್ಕೆ ಹೋದ್ರೆ ತರೂರು ಕೆರೆ ನೀರಿದೆಯಾ? ಹುಣಸಂದ್ರ ಇದೆಯಾ? ಕಾಳಗುಂದ ಇದೆಯಾ? ಚಿನ್ನಹಳ್ಳಿಗಿದೆಯಾ? ಮತ್ತೆ ಹಂಗಂದ್ರೆ ಎಲ್ಲಿ ತಂದ್ರೆ ನೀರು? ಭಗೀರಥಣ್ಣ ಇಲ್ಲಿ ತಂದೆ ನೀರು. ಇಷ್ಟು ವರ್ಷ ರಾಜಕೀಯ ಮಾಡಿದೀರ. ನಮ್ಮ ಜನನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವ್ರಿಗೆ ಕಣ್ಣಿಗೆ ನೀರು ಹರಿಸಿ ಈಗಲೂ ಹೇಳ್ತಿದ್ದೀರಾ ಸಂಗಮೇಶ್ವರ ಪಿಕಪ್ ಇಂದ ನೆಕ್ಸ್ಟ್ ಆಗ್ತದೆ. ಯಾವಾಗ ಈ ನೆಕ್ಸ್ಟ್ ಚುನಾವಣೆ ಆಗ್ಬೇಕು ಅಂದ್ರೆ ನಾನು ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿ ನಾವು ನೀರಾವರಿಗೆ ನೀರು ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ಕುಡಿಯೋದಕ್ಕೆ. ಕುಡಿಯೋ ನೀರು ಮಗ್ಳೂರ್ ಕೆರೆ ಬಂದಿದೆ. ಮಗ್ಳೂರ್ ಕೆರೆಯಿಂದ ಕೇವಲ 2 ಕಿಲೋಮೀಟರ್ ಪಪ್ಪಗಡಕ್ಕೆ ಹೋಗಿ ಅಲ್ಲಿಂದ ರಾಮಲಳ್ಳಿ ಕೆರೆಗೆ 2 ಕಿಲೋಮೀಟರ್ ನೀರು ತಗೊಂಡೋದ್ರೆ ಅಲ್ಲಿಂದ ಇಡೀ ಹುಲಿಕುಂಟೆ ಹೋಬಳಿಗೆ ಗ್ರಾವಿಟಿನಲ್ಲಿ ನೀರು ಹರಿಸಬಹುದು. ಇಡೀ ಹುಲಿಕುಂಟೆ ಹೋಬಳಿಗೆ ಯಾಕೆ ಮಾಡಿಲ್ಲ? ಇನ್ನೆಷ್ಟು ಚುನಾವಣೆ ಬರಬೇಕು? ಈ ಸಾರಿ ಮಗ್ಳೂರ್ ಕೆರೆ ಒಣಗೋಗ್ತಾ ಇದೆ, ಶಿರಾ ಕೆರೆ ಒಣಗೋಗ್ತಾ ಇದೆ. ಇಚ್ಛಾಶಕ್ತಿ ಇಲ್ಲ. ತುಮಕೂರಿಗೆ ನೀರು ಕೊಟ್ಟಿಲ್ಲ. ಇದುವರೆಗೆ ಹೇಮಾವತಿ ಇರೋ ನೀರನ್ನ ಕಾವೇರಿ ಬಸ್ಸಿನ ಲೆಕ್ಕ ಹಾಕೊಂಡು ತಮಿಳುನಾಡು ಕರ್ನಾಟಕವ್ರೆ. ತಮಿಳುನಾಡಿನಲ್ಲಿ ನೀರು ಬಿಟ್ಟರೆ ನಮ್ಗೆ ಏನ್ ಕೊಡ್ತೀರಿ? ಯಾವತ್ತಾದ್ರೂ ಗೌಡ್ಗೆರೆಗೆ ಹೋಗಿದ್ದೀರಾ? ಒಂದೇನಹಳ್ಳಿನಲ್ಲಿ ಹೆಣ್ಮಕ್ಳು, ಕುಂಬಾರಹಳ್ಳಿನಲ್ಲಿ ಹೆಣ್ಮಕ್ಳು, ಇನ್ನು ಕಡೂರಹಳ್ಳಿನಲ್ಲಿ ಹೆಣ್ಮಕ್ಳು ಎಲ್ಲ ತವ್ರ ಮನೆಗೆ ಹೋಗೋರು ಮಕ್ಕಳನ್ನ ಕರ್ಕೊಂಡು ಕುಡಿಯೋಕ್ ನೀರಿಲ್ಲ. ತೋಟ ಒಣಗೋಗಿದೆ. ಕುಡಿತ ಸುತ್ತಮುತ್ತ 25 ತೋಟ ಒಣಗೋಗಿದ್ದಾವೆ. ಕೂಸ್ಗುಂಟೆ ಪಕ್ಕದಲ್ಲಿ
ಗಜಮಾನ್ನಲ್ಲಿ ಅಣ್ಣ ಹೇಳ ನೀವು ಹೇಳಿದ್ರಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡಿದ್ರಿ, ಎಷ್ಟು ಪಂಚಾಯತಿ ಕೊಡ್ತೀವಿ ಅಂದ್ರೆ ಕೂಡಲೇ ಪಂಚಾಯತಿ ಕೊಡ್ತೀವಿ ಅಂದ್ರೆ ಈ ಕಡೆ ನಮ್ಮ ಜೇವಸೆವರೆಗೂ ಪೈಪ್ ಲೈನ್ ಹಾಕಿದ್ರಿ. ಆ 24 ಕೋಟಿ ರೂಪಾಯಿ ಹಣ ಏನಾಯ್ತು? ಒಂದೇ ಒಂದು ದಿನ ಏನಾದ್ರು ನೀರು ಬಿಟ್ಟಿಲ್ಲ. ಯಾಕೆ ಈ ತಾರತಮ್ಯ? ಯಾಕೆ ಈ ಕಣ್ಣು ಮುಚ್ಚಾಲೆ ಆಟ? ಯಾವಾಗ ನೀರು ಕೊಡ್ತೀರಾ? ಈಗ ನಿಮ್ಮದೇ ಸರ್ಕಾರ ಇದೆ, ನೀವೇ ಉನ್ನತ ಸ್ಥಾನದಲ್ಲಿದ್ದೀರಾ, ದಯಮಾಡಿ ಕಣ್ ತೆರೆಯಿರಿ. ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ನೀವು ಇಚ್ಛಾಶಕ್ತಿ ಇರುವಂತವ್ರು, ನೀವು ಮನಸ್ಸು ಮಾಡಿದ್ರೆ ಶಿರಾ ತಾಲೂಕಿನ ಮೂಲೆ ಮೂಲೆಗೆ ನೀರು ಕೊಡುವಂತ ಶಕ್ತಿ ಇದೆ. ನಮಗೆ ಉಯ್ಯೋ ಮಾಡ್ರೆ ಮಳೆ ಬಂದಿದ್ರೆ ನೀರು ಕೇಳ್ತಿಲ್ಲ ನಿಮ್ಮನ್ನ. ನಾವೆಲ್ಲ ಶೇಂಗಾ ಬೆಳೆಯೋರು, ಹೆಂಗೋ ಬೆತ್ತಕ್ಕೆ ಶೇಂಗಾ ಹಾಕೊಂಡು ನೀರು ನೋಡ್ತಾ ಇದ್ವಿ. ಇವತ್ತು ನಿಮಗೆ ಗೊತ್ತಿದೆಯಾ ಸನ್ಮಾನ್ಯ ಶಾಸಕರೇ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ನೀವು ಹೆಣ್ಣು ಕೊಡ್ತಾ ಇಲ್ಲ. 25 ವರ್ಷ ಆದ ರೈತರಿಗೆ ಯಾರಿಗೂ ಹೆಣ್ಣು ಕೊಡ್ತಾ ಇಲ್ಲ. 36 ಇಲ್ಲ. ಯಾಕೆಂದ್ರೆ 40 ವರ್ಷಕ್ಕೆಲ್ಲ ಗಂಡು ಮಕ್ಕಳು ಮನಸ್ಸಾಚಿ ಬಿದ್ದೋಗುತ್ತೆ. 40 ವರ್ಷಕ್ಕೆಲ್ಲ ಗಂಡು ಮಕ್ಕಳು ಮೊಳಕಾಲ್ ಚಿಪ್ಪು. ಇದಕ್ಕೆ ಯಾರ ಹೆಸರು ಹೇಳಿ? ಕಂಟೆಂಟ್ ಫ್ಲೋರೈಡ್ ಕಂಟೆಂಟ್ ನೀರು ಕೊಡಿಸ್ತೀರಾ? ಅದಕ್ಕಿಂತ ದಯವಿಟ್ಟು ಎಲ್ಲರ ಮನೆಗೆ ಒಂದೊಂದು ಬಾಟ್ಲು ವಿಷ ಕಳಿಸ್ಬಿಡಿ. ಎಲ್ಲರ ಮನೆಗೆ ಒಂದೊಂದು ಬಾಟ್ಲು ವಿಷ ಕಳಿಸ್ಬಿಡಿ. ಆ ಫ್ಲೋರೈಡ್ ಕಂಟೆಂಟ್ ವಾಟರ್ ಕೊಡಿಸೋದಕ್ಕಿಂತ ವಿಷ ಕೊಡಿಸಿ. ಒಂದೇ ಒಂದು ವಾಟರ್ ಫೀಲ್ಡ್ ವರ್ಕ್ ಆಗ್ತಾ ಇಲ್ಲ. ಇಡೀ ತಾಲೂಕಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದ್ರಿ? ಗೃಹಲಕ್ಷ್ಮಿ ಹಣ ಲೂಟಿ ಹೊಡೆದ್ರಿ. ಗೃಹಲಕ್ಷ್ಮಿ ಹಣ ಈಗಾಗಲೇ 5 ತಿಂಗಳು ದುಡ್ಡು ಬಂದಿಲ್ಲ. ಅಂಗವಿಕಲರಿಲ್ಲ, ಮಕ್ಕಳ ಸ್ಕಾಲರ್ಶಿಪ್ ಇಲ್ಲ, ಎಸ್ಟಿ ಮಂತ್ರಿ ಹಣ ನಾಗೇಂದ್ರ ಸಚಿವರನ್ನ ಯಾರಿಗೆ ಕೊಟ್ಟಿ? ಕೇಂದ್ರಕ್ಕೆ, ನಿಮ್ಮ ಕೇಂದ್ರದ ನಾಯಕರಿಗೆ ಕಪ್ಪ ಕೊಟ್ರು, ಕಾಣಿಕೆ ಕೊಟ್ರು. ನಾಗೇಂದ್ರ ಅವರು 150 ಕೋಟಿ ವಾಲ್ಮೀಕಿ ಹಗರಣ ಮಾಡಿ ಕೇಂದ್ರದ ನಾಯಕರಿಗೆ ಕಪ್ಪ ಕೊಟ್ರು. ಹಂಗಾಗಿ ಅವ್ರ ಋಣ ತೀರ್ಸಕ್ಕೆ ಒಬ್ಬ ಭ್ರಷ್ಟ ಮತ್ತೆ ಸಚಿವನನ್ನಾಗಿ ಮಾಡಿದ್ದೀರಿ. ನಾಚಿಕೆ ಆಗಲ್ವ ನಿಮ್ಗೆ? ಮಾನ ಮರ್ಯಾದೆ ಇಲ್ವಾ? ಆಯ್ತಲ್ಲ, ಏನ್ ಮಾಡ್ತಾ ಇದ್ದೀರಿ? ದಯಮಾಡಿ ಈ ತಾಲೂಕಿನ ಶಾಸಕರು ಅತ್ಯಂತ ಸೀನಿಯರ್ ಇದ್ದಾರೆ, ನಿಮ್ ಬಗ್ಗೆ ಗೌರವ ಇದೆ. ನೀವು ಮಂತ್ರಿ ಆಗ್ರಿ, ಸ್ಪೀಕರ್ ಆಗ್ರಿ, ನೀವೇ ಸಿಎಂ ಆಗ್ರಿ. ಡಿ.ಕೆ. ಶಿವಕುಮಾರ್ ಅವರನ್ನ ಇಳಿಸಿ ನೀವೇ ಸಿಎಂ ಆಗ್ರಿ. ಆದ್ರೆ ನಮ್ಮ ತಾಲೂಕಿಗೆ 50 ವರ್ಷದಿಂದ ಜೋರಾಗಿ ಹೇಳ್ತೀಯ, 50 ವರ್ಷದಿಂದ ರಾಜಕೀಯ ಮಾಡಿದ್ದೀನಿ, 50 ವರ್ಷದ ರಾಜಕಾರಣಿ, 28 ವರ್ಷಕ್ಕೆ MLA. ಏನನ್ನ ಮಾಡಿದೆ? 50 ವರ್ಷದಿಂದ ಏನೂ ಮಾಡಿಲ್ಲ. ಬಂದಂತ ನೀರು, ಕುಡಿಯೋ ನೀರಿನ ಹೆಸರು ಹೇಳ್ಕೊಂಡು ಇಷ್ಟು ವರ್ಷ ಕತೆ ಹಾಕಿದ್ದೀರಿ. ಯಾವಾಗಣ್ಣ ಪ್ರಪತ್ರ ಕಂಪ್ಲೀಟ್ ಮಾಡೋದು? ಮಾತಿರ್ತದ್ರೆ ಕೇಂದ್ರ ಸರ್ಕಾರದ ಕಡೆ ಜವಾಬ್ದಾರಿ ತೋರಿಸ್ತೀರ. 5200 ಕೋಟಿ ಕೊಡ್ಲಿಲ್ಲ, 5300 ಕೋಟಿ ಕೊಡ್ಲಿಲ್ಲ. ಅಣ್ಣ, ನೀನು 25,000 ಕೋಟಿ ಹಾಕು ಫಸ್ಟ್. ರಾಜ್ಯ ಸರ್ಕಾರದ ಯೋಜನೆ ಅದು ಕೇಂದ್ರಕ್ಕಲ್ಲ. ನೀನು 25,000 ಕೋಟಿ ಹಾಕು, ಎಲ್ಲ ಮಾಡು. ನಾವು 5,000 ಕೋಟಿನಲ್ಲಿ ಸಬ್ ಕೆನಾಲ್ ಮಾಡ್ತೀವಿ. ಏನ್ ಮಾಡ್ತೀವಿ? ಸಬ್ ಕೆನಾಲ್. ರೈತರ ಹೊಲಗಳಿಗೆ ನೀರು ಹಾಯಿಸೋದಕ್ಕೆ ಮೋದಿ ಅವರು 5,300 ಕೋಟಿ ಕೊಡ್ತೀವಿ ಅಂತಿದ್ರು. ಇದಕ್ಕೆ ಮಾತೆತ್ತಿದ್ರೆ ಸಿದ್ದರಾಮಯ್ಯ ಹೇಳ್ತಿದ್ರು, ಕೇಂದ್ರ ದುಡ್ಡು ಕೊಡಲಿಲ್ಲ. ಇದು ಯಾರಾದ್ರೂ ಕಾಂಗ್ರೆಸ್ನವ್ರಿಗೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಜ್ವರ ಬಂದ್ರು ಮೋದಿ ಕಾರಣ ಆಗ್ತಾರೆ, ಯಾರಿಗಾದ್ರೂ ಬೇದಿ ಆದ್ರೂ ಮೋದಿ ಕಾರಣ ಆಗ್ತಾರೆ. ಇದು ಕಥೆ ಆಗ್ಬಿಟ್ಟಿದೆ. ಹಾಗಾಗಿ ದಯಮಾಡಿ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಿ. ಶಿರಾ ಎಲ್ಲೋ ಕೊನೆಯಲ್ಲಿಲ್ಲ, ನಾರ್ತ್ ಕರ್ನಾಟಕದಲ್ಲ, ಮಧ್ಯ ಕರ್ನಾಟಕದ ಹೃದಯ ಭಾಗದಲ್ಲಿದೆ. 4 ಹೈವೇ, 2 ರೈಲ್ವೆ ಲೈನು, ಇಷ್ಟೆಲ್ಲ ಇದೆ. ಇಂಡಸ್ಟ್ರಿಯಲ್ ಪಾರ್ಕ್ ಇದೆ, ಆದ್ರೆ ಕುಡಿಯೋದಕ್ಕೆ ನೀರಿಲ್ಲ. ಅಧಿಕಾರಿಗಳ ದೌರ್ಜನ್ಯ ಜಾಸ್ತಿ ಆಗಿದೆ. ಅದಕ್ಕೆ ಗಮನ ಹೇಳೋದಿಲ್ಲ, ಕೇಳೋದಿಲ್ಲ. ಈ ತಾಲೂಕಲ್ಲಿ ಕಳೆದ 1 ವರ್ಷದಿಂದ ಸನ್ಮಾನ್ಯ ಶಾಸಕರು ನಾನು ಮಂತ್ರಿ ಆಗ್ತೀನಿ ಅಣ್ಣ, ನೀವು ಮಂತ್ರಿ ಆಗಣ್ಣ. ನಮಗೆ ಗೊತ್ತಿದೆ, ನೀವು ಮಂತ್ರಿ ಆಗಲಿಲ್ಲ ಅಂದ್ರೆ ಅದಕ್ಕೆ ನೀವು ಪಟ್ಟು ಕೆಲಸ ಮಾಡ್ತೀರಾ. ಮಂತ್ರಿ ಆದ್ರೆ ನೀವು ಕಣ್ಣೆ ಕಾಣಲ್ಲ. ನಮಗೆ ಗೊತ್ತಿದೆ, ಮಂತ್ರಿ ಆಗ್ರಿ. ಆದ್ರೆ ಮಂತ್ರಿ ಆಗಲಾದ್ರೂ ದಯವಿಟ್ಟು ಈ ಕೆಲಸಗಳೇನಿದ್ದಾವೆ ಆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ ಅನ್ನೋ ಮಾತನ್ನ ಹೇಳ್ತಾ, ಇಲ್ಲ ಅಂತಿದ್ರೆ ಭಾರತ ಜನತೀಯ ಪಕ್ಷದ ಯುವ ಸೈನ್ಯ ರೆಡಿಯಾಗಿದೆ. ಈ ತಾಲೂಕಲ್ಲಿ ನಮಗೆ
ದಯಮಾಡಿ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಿಮ್ಮ ಪಾಪದ ಕಡ ತುಂಬಿದೆ. ಶಿರಾ ತಾಲೂಕಲ್ಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರ ಬರಕ್ ಸಾಧ್ಯ ಇಲ್ಲ. ಈ ಚುನಾವಣೆಗಾಗಿ ರಾಜಕೀಯ ಅಲ್ಲ, ನಾವು ನಿರ್ಧಾರ ಮಾಡಿದ್ದೇವೆ. ನೀವು ಅಂದ್ಕೊಂಡಿರ್ಬೋದು ಇವತ್ತು ದಿವಸ ಹೋರಾಟ ಮಾಡಿ ಸುಮ್ಮನೆ ಅಂತ, ಖಂಡಿತ ಇಲ್ಲ. ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿಗಳ ಮನೆ ಹತ್ರ ಹೋಗ್ತೀವಿ, ಮನವಿ ಕೊಡ್ತೀವಿ, ಅವ್ರನ್ನ ಒತ್ತಾಯ ಮಾಡ್ತೀವಿ. ನಮ್ಮ ತಾಲೂಕಿಗೆ ನೀರು ಬೇಕು, ಆ ಕೆಲಸವನ್ನ ಹಾಗಾಗಿ ದಯಮಾಡಿ ಅರ್ಥ ಮಾಡ್ತೀವಿ. ಇದೆಲ್ಲ ಮುಂದೆ ಬಂದಿರೋ ರೈತರು ದಯಮಾಡಿ ನಾನು ಹೋಗಿದ್ದೀನಿ, ನಾನು ಕಣ್ಣು ಮುಚ್ಕೊಂಡಿದ್ದು ಬಂದಿಲ್ಲ. ನಾನು ಯಜಮಾನ್ಗಳಿಗೆ ಹೋಗಿದ್ದೀನಿ, ಯಾವ ನಮ್ಮ ಗೋಡ್ಗೆರೆ ಹೋಬಳಿ ಇದೆ, ನಾನು ಪ್ರವಾಸ ಮಾಡ್ಕೊಂಡಿದ್ದೇನೆ. ಹುಲಿಕೋಟೆ ಹೋಬಳಿ ಪ್ರವಾಸ ಮಾಡ್ಕೊಂಡಿದ್ದೇನೆ. ರೈತರ ತೋಟ ಒಣಗೋಗ್ತಾ ಇದೆ. ನೀವೇನಾದ್ರೂ ನೀರು ಕೊಡಲಿಲ್ಲ ಅಂದ್ರೆ ನಾವೆಲ್ಲ ಬೆಳೆ ಹೋಗ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ನಮ್ಮನ್ನು ನಿರ್ಲಕ್ಷ್ಯ ಮಾಡಬೇಕು. ಇವತ್ತು ತಹಶೀಲ್ದಾರ್ ಅವರ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ.